ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್. ನಮ್ಮ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂಥೇಳಿ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂಥೇಳಿ ಕೇಳ್ಕೊತೀನಿ. ಈಗ ಮಾರ್ನಿಂಗು 5 o'clock ಆಗಿದೆ. ನನ್ನ ಮಗನಿಗೆ ಇವತ್ತಿಂದ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಅವರಿಗೆ ಇಷ್ಟು ದಿನ ಸಮ್ಮರ್ ಹಾಲಿಡೇಸ್ ಇತ್ತು. ಇವತ್ತಿಂದ ಅವರಿಗೆ ಸ್ಕೂಲ್ ರೀಓಪನ್ ಇದೆ. ಇವತ್ತಿಂದ ಅವನು ಸ್ಕೂಲಿಗೆ ಹೋಗಬೇಕು. ಅದಕ್ಕೋಸ್ಕರ ಅವನಿಗೆ ತಿಂಡಿ ರೆಡಿ ಮಾಡೋಣ ಅಂಥೇಳಿ ನಾನು ಎದ್ದಿದ್ದೆ. ಈಗ ಬಿಸಿನೀರು ಹಾಲು ಎಲ್ಲ ರೆಡಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಇವತ್ತು ಒಂದು ವೆರೈಟಿಯಾದ ಒಂದು ರೆಸಿಪಿನ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ನೋಡಿ ಪಾಸ್ತಾ ರೆಡಿ ಇದೆ. ಅವನಿಗೆ ಪಾಸ್ತಾ ಅಂದರೆ ತುಂಬ ಇಷ್ಟ. ಹಾಗೆಯೇ ಈಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ನಾನು ವೈಟ್ ಸಾಸ್ ಪಾಸ್ತಾದ ರೆಸಿಪಿ ಹಾಕಿದ್ದೆ. ಯಾರೆಲ್ಲ ಟ್ರೈ ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ. ಇದು ಈಗ 1 ಪಾಟ್ ಪಾಸ್ತಾ ರೆಸಿಪಿ. ಈಗ ಈ ಒಂದು ಕುಕ್ಕರ್ನಲ್ಲೇ ನಾವು ಪಾಸ್ತಾವನ್ನು ಬೇಗ ಮಾಡಿಬಿಡ್ಬೋದು. ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಇದು ಒಳ್ಳೆ ರೆಸಿಪಿಯಾಗಿರುತ್ತೆ. ವೆಜಿಟೇಬಲ್ಸ್ ಎಲ್ಲ ಇರುತ್ತೆ, ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಹಾಗೆ ತುಂಬ ಬೇಗನೂ ಕೂಡ ಮಾಡ್ಕೊಂಬಿಡ್ಬೋದು. ಅದಕ್ಕೋಸ್ಕರ ನನ್ನ ಮಗ ಇವತ್ತು ಈ ರೆಸಿಪಿನ ಮಾಡ್ಕೊಡೋಕ್ಕೆ ಹೇಳಿದ್ದ, ಅದಕ್ಕೆ ಮಾಡ್ತಾಯಿದ್ದೀನಿ. ಈಗ ನಾನು ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಟ್ ಮಾಡಿಟ್ಟಿರೋ ಕ್ಯಾರೆಟ್ಗಳನ್ನು ಹಾಕಿದ್ದೀನಿ. ನೋಡಿ, ಇದು ಚೆನ್ನಾಗಿ ನಾವು ಇದು ಫ್ರೈ ಆಗಲಿಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಬೇರೆ ಬೇರೆ ತರಕಾರಿಗಳನ್ನೆಲ್ಲ ಹಾಕ್ಬೋದು. ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಹಠ ಮಾಡುವಾಗ ಈ ರೀತಿಯಾಗಿ ಮಾಡಿಕೊಟ್ಟಾಗ ಅವರು ಎಲ್ಲ ತರಕಾರಿಗಳನ್ನು ತಿಂತಾರೆ. ಈಗ ನಾನು ಇದೇ ರೀತಿಯಲ್ಲಿ ನನ್ನ ಮಗನಿಗೆ ಮಾಡಿಕೊಡ್ತಾ ಇದ್ದೀನಿ. ಅವನಿಗೆ ರೆಸಿಪಿ ತುಂಬ ಇಷ್ಟ ಆಗಿದೆ, ಅದಕ್ಕೋಸ್ಕರ ಈ ರೀತಿಯೇ ಮಾಡಿಕೊಡೋದು ನಾನು. ಈಗ ಇದಕ್ಕೆ ಕ್ಯಾಪ್ಸಿಕಮ್ಮು ಹಾಗೆಯೇ ಸ್ವಲ್ಪ ಆನಿಯನನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದನ್ನ ಚೆನ್ನಾಗಿ ಬಾಡಿಸ್ಕೊಬೇಕು. ಎಷ್ಟು ಚೆನ್ನಾಗಿ ಬಾಡಿಸ್ಕೊತೀವೋ ಅಷ್ಟು ಚೆನ್ನಾಗಾಗುತ್ತೆ. ಇದು ತುಂಬ ಚೆನ್ನಾಗಿ ಬಾಡಿಸ್ಕೊಂಡು ಇದಕ್ಕೆ ನಾನೀಗ ನೆನೆಸಿಟ್ಟಿರುವಂಥ ಕಡಲೆಕಾಳು ಹಾಗೆಯೇ ಆಲೂಗೆಡ್ಡೆಯನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದು ರಾತ್ರಿ ನೆನೆಸಿಟ್ಟಿರುವಂಥ ಕಡಲೆಕಾಳು. ಈಗ ಇದಕ್ಕೆ ನಾನು ಇದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಏನೆಲ್ಲ ತರಕಾರಿಗಳು ಬೇಕೋ ಅದನ್ನೆಲ್ಲ ಹಾಕ್ಕೊಬೋದು. ಮಕ್ಕಳು ಮಾಮೂಲಿ ತರಕಾರಿ ಎಲ್ಲ ತಿನ್ನಲ್ಲ. ಈ ರೀತಿ ಮಾಡಿಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾರೆ. ಅದು ಪಾಸ್ತಾ ಜೊತೆ ಮಾಡಿಕೊಟ್ಟಾಗಂತೂ ತುಂಬ ಇಷ್ಟಪಟ್ಟೇ ತಿಂತಾರೆ. ನನ್ನ ಮಗ ಅಂತೂ ಈ ರೆಸಿಪಿನ ಕೇಳಿ ರೀತಿ ಪಾಸ್ತಾ ಮಾಡಿಕೊಡು ಅಂತ ಕೇಳ್ತಾನೆ ಇರ್ತಾನೆ. ಅದು ಇವತ್ತು ಫಸ್ಟ್ ಡೇ ಸ್ಕೂಲ್ ಆಗಿರೋದ್ರಿಂದ ತುಂಬ ಇಷ್ಟಪಟ್ಟು ಕೇಳೋವಂಥ ಈ ಒಂದು ರೆಸಿಪಿನೇ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ನಂತರ ಇದು ಚೆಂದ ಬಾಡಿಸ್ಕೊಬೇಕು. ಆ ಒಂದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಇದನ್ನು. ಆ ನಂತರ ನಾವು ಇದಕ್ಕೆ ಮಸಾಲೆಗಳನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಮನೇಲಿ ನೀವು ಚಿಕನ್ ಮಸಾಲ, ಮಟನ್ ಮಸಾಲ ಯಾವುದಾದ್ರು ಮಸಾಲೆಗಳನ್ನು ಬಳಸೋದಾದರೆ ಇದಕ್ಕೆ ನೀವು ಆ್ಯಡ್ ಮಾಡ್ಬೋದು. ಅವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲ ಮ್ಯಾಗಿ ಮಸಾಲ ಸಿಗುತ್ತಲ್ಲ, ಅದನ್ನೂ ಕೂಡ ಬಳಸ್ಬೋದು. ಅದು ಇನ್ನೂ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ನಾನೀಗ ಇದಕ್ಕೆ ಚಿಕನ್ ಮಸಾಲವನ್ನು ಆ್ಯಡ್ ಮಾಡಿದ್ದೀನಿ. ಚಿಕನ್ ಮಸಾಲ ಹಾಕಿದಾಗಲೂ ಅಷ್ಟೇ ಒಳ್ಳೆ ಫ್ಲೇವರ್ನ ಕೊಡುತ್ತೆ. ಮ್ಯಾಗಿ ಮಸಾಲ ಚಿಕನ್ ಮಸಾಲಕ್ಕಿಂತನೂ ಒಳ್ಳೆ ಒಂದು ಫ್ಲೇವರ್ನೇ ಕೊಡುತ್ತೆ. ಬೇಕಿದ್ರೆ ಹಾಕಿ ಟ್ರೈ ಮಾಡಿ. ಈಗ ಇದಕ್ಕೆ ಸ್ವಲ್ಪ ನಾನು ಅರಿಶಿಣವನ್ನು ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಗರಂ ಮಸಾಲವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಬೇಕಿದ್ದರೆ ಹಾಕ್ಬೋದು, ಇಲ್ಲ ಅಂತ ಅಂದರೆ ನಾವು ಚಿಕನ್ ಮಸಾಲೆಗಳನ್ನು ಹಾಕಿರ್ತೀವಲ್ಲ ಅದೇ ಸಾಕಾಗತ್ತೆ. ಈಗ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಬೇಕು. ನಾನಿಲ್ಲಿ ಕೊತ್ತಂಬರಿ ಪುಡಿಯನ್ನು ಆ್ಯಡ್ ಮಾಡಿದ್ದೀನಿ. ಆ ಕ್ಲಿಪ್ ಮಿಸ್ ಆಗಿದೆ. ಕೊತ್ತಂಬರಿ ಪುಡಿಯನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ. ಆಮೇಲೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 1 ಟೊಮೊಟೊ ಅಥವಾ 2 ಟೊಮೊಟೊವನ್ನು ಹಾಕ್ಬೋದು. ನಾನಿಲ್ಲಿ ಟೊಮೊಟೊ ದೊಡ್ಡ ಇರೋದ್ರಿಂದ 1 ಟೊಮೊಟೊವನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಟೊಮೊಟೊ ಪ್ಯೂರಿ ಮಾಡಿ ಕೂಡ ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ಈಗ ಇಲ್ಲಿ 1 ಇಡೀ ಟೊಮೊಟೊವನ್ನು ಈ ರೀತಿಯಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡಬೇಕು ಈ ರೀತಿಯಲ್ಲಿ ಮಾಡುವಾಗ. ಇಲ್ಲ ಅಂತಂದರೆ ವೆಜಿಟೇಬಲ್ ಕಟರಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ಬೋದು. ನನಗೆ ಈ ರೀತಿ ಟೊಮೊಟೊ ಕಟ್ ಮಾಡಿ ಅಭ್ಯಾಸ ಇರೋದ್ರಿಂದ ನಾನು ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಬೇಕು. ಉಪ್ಪನ್ನು ಆ್ಯಡ್ ಮಾಡಿದಾಗ ಈ ಟೊಮೊಟೊ ಚೆನ್ನಾಗಿ ಬೇಯುತ್ತೆ ಅಂಥೇಳಿ ಉಪ್ಪನ್ನು ಆ್ಯಡ್ ಮಾಡ್ತೀವಿ. ಈಗ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಟೊಮೊಟೊ ನೀರೆಲ್ಲ ಬಿಟ್ಟು ಚೆನ್ನಾಗಿ ಬೆಂದಿರುತ್ತೆ. ಅದರಲ್ಲಿ ಈಗ ಈ ತರಕಾರಿಗಳನ್ನೆಲ್ಲ ತುಂಬ ಚೆನ್ನಾಗಿ ಹಾಗೆಯೇ ಬಾಡಿಸ್ಕೊಬೇಕು. ಈಗ ಸ್ವಲ್ಪ ನೀರನ್ನು ಬಿಸಿಗಿಟ್ಕೊಬೇಕು. ನೀರನ್ನು ಬಿಸಿ ಇಟ್ಕೊಂಡು ಈ ಒಂದು ಮಸಾಲಕ್ಕೆ ಆ್ಯಡ್ ಮಾಡಬೇಕು. ಅದಕ್ಕೋಸ್ಕರ ನಾನು ನೀರನ್ನು ಬಿಸಿಗಿಟ್ಟಿದ್ದೀನಿ. ಈಗ ಮಸಾಲನೂ ಚೆನ್ನಾಗಿ ಈಗ ಫ್ರೈ ಆಗಿದೆ, ನೀರು ಬಿಸಿಯಾಗಿದೆ. ಈಗ ನೀರನ್ನು ಈ ಒಂದು ಮಸಾಲಕ್ಕೆ ಹಾಕೋಕ್ಕಿಂತ ಮುಂಚೆ ನಾವೀಗ ಪಾಸ್ತಾವನ್ನು ಹಾಕ್ಕೊಬೇಕು. ಪಾಸ್ತಾವನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದರಲ್ಲಿ ನಾವು ಫ್ರೈ ಮಾಡ್ಕೊಬೇಕು. ಯಾಕಂತಂದರೆ ಆವಾಗ ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಪಾಸ್ತಾ, ಸ್ಟಿಕ್ಕಿ ಆಗಿರಲ್ಲ. ಅದಕ್ಕೋಸ್ಕರ ನಾನೀಗ ಇದಕ್ಕೆ ಬಿಸಿ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬಿಸಿ ನೀರನ್ನು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಈ ಮಸಾಲವೆಲ್ಲ ಆ ಒಂದು ಪಾಸ್ತಾ ಒಳಗಡೆ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು. ಆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಆನಂತರ ನಾವೀಗ ಇದಕ್ಕೆ ಉಪ್ಪನ್ನು
ಸೇರಿಸ್ಕೊಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿ ಸೇರಿಸ್ಕೊಬೇಕು. ನಿಮಗೆ ಇನ್ನೂ ನೀರು ಬೇಕು ಅಂತ ಅನಿಸಿದಾಗ ಇನ್ನೊಂದು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಬೋದು. ವಾಟರಿ ಕನ್ಸಿಸ್ಟೆನ್ಸಿ ಇರುತ್ತೆ, ಹಾಗೆ ಪಾಸ್ತಾ ಬೇಗನೆ ಗಟ್ಟಿನೂ ಕೂಡ ಆಗೋದಿಲ್ಲ. ಇದನ್ನ ನಾನು 1 ವಿಷಲ್ನ ತೊಗೊಳ್ತಾ ಇದ್ದೀನಿ. 1 ವಿಷಲೇ ಸಾಕು, ಅದಕ್ಕಿಂತ ಜಾಸ್ತಿ ವಿಷಲ್ಗಳನ್ನು ಹಾಕಿಸ್ಬೇಡಿ, ಆವಾಗ ಮುದ್ದೆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀರನ್ನು ಆ್ಯಡ್ ಮಾಡುವಾಗಲೂ ಅಷ್ಟೇ ಪಾಸ್ತಾಕ್ಕಿಂತ 1 ಇಂಚು ಮೇಲೆ ನೀರಿದ್ರೂ ಸಾಕಾಗತ್ತೆ. ಆ ಒಂದು ಕನ್ಸಿಸ್ಟೆನ್ಸಿ ಸರಿ ಬರುತ್ತೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಾಸ್ತಾ ಅಂಥೇಳಿ, ಎಷ್ಟೊಂದು ಕಲರ್ಫುಲ್ಲಾಗಿ ಎಷ್ಟು ಎಮ್ಮಿಯಾಗಿ ಕಾಣ್ತಾ ಇದೆ ಅಂತ ನೀವು ನೋಡ್ಬೋದು. ನೋಡಿ ಒಂದು ಚೂರು ಸ್ಟಿಕ್ಕಿ ಆಗಿಲ್ಲ, ಎಷ್ಟು ಬಿಡಿ ಬಿಡಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ತುಂಬ ಚೆನ್ನಾಗಾಗತ್ತೆ ಈ ಒಂದು ರೆಸಿಪಿ. ಹಾಗೆಯೇ ಮಕ್ಕಳು ಲಂಚ್ ಬಾಕ್ಸಿಗೆ ಹಾಗೆ ಟಿಫನ್ ಬಾಕ್ಸಿಗೆ ಏನಪ್ಪ ಹಾಕೋದು ಅಂತ ಯೋಚನೆ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ. ಈ ರೀತಿಲಿ ಮಾಡಿಕೊಟ್ಟಾಗ ಮಕ್ಕಳು ಖುಷಿಯಿಂದ ತಿನ್ಕೊಂಡು ಹೋಗ್ತಾರೆ. ಹಾಗೆಯೇ ಹೆಲ್ದಿಯಾಗಿ ಎಲ್ಲ ವೆಜಿಟೇಬಲ್ಸ್ನ ತಿಂದಿದ್ದಾರೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ, ಸ್ವಲ್ಪನೂ ಸ್ಟಿಕ್ಕಿ ಆಗಿಲ್ಲ, ಅಷ್ಟು ನೀಟಾಗಿ ಬಂದಿದೆ. ಈಗ ನಾನೀಗ ನನ್ನ ಮಗನಿಗೆ ಸರ್ವ್ ಮಾಡಬೇಕು. ಅವನೀಗ ರೆಡಿ ಆಗ್ತಾ ಇದ್ದಾನೆ. ಈಗ ಅವ್ನು ಫ್ರೆಶ್ ಅಪ್ ಎಲ್ಲ ಆಗಿ ತಿಂಡಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ, ಎಷ್ಟು ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಹೇಳಿ. ಹಾಗೆ ಮಕ್ಕಳು ಇಷ್ಟಪಟ್ಟರೋ ಇಲ್ಲೋ ಅಂತಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾಕಂತ ಅಂದರೆ ಮಕ್ಕಳಿಗೆ ಮಾತ್ರ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನನ್ನ ಮಕ್ಕಳು ಇಬ್ಬರು ಕೂಡ ಈ ಒಂದು ಪಾಸ್ತಾವನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಇಷ್ಟೆಲ್ಲ ವೆಜಿಟೇಬಲ್ಸ್ ಇದೆ. ಮಾಮೂಲಿ ಕೊಟ್ಟರೆ ಮಕ್ಕಳು ವೆಜಿಟೇಬಲ್ಸ್ ಎಲ್ಲ ತಿನ್ನೋದೇ ಇಲ್ಲ. ಈ ರೀತಿಯಲ್ಲಿ ಮಾಡಿಕೊಟ್ಟಾಗ ಆರಾಮ್ಸಿ ಒಂದು ಪಾಸ್ತಾವನ್ನು ಹಾಗೆ ವೆಜಿಟೇಬಲ್ಸ್ನ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನನ್ನ ಮಗ ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿದ್ದಾನೆ. ಅವನಿಗೆ ನಾನೀಗ ಪಾಸ್ತಾವನ್ನು ತಿನ್ನಿಸ್ತಾ ಇದ್ದೀನಿ. ಬೆಳಗ್ಗೆ 6 ಗಂಟೆಗೆ ಎದ್ದು ರೆಡಿ ಆಗಿದ್ದಾನೆ. ಈಗ ರೆಡಿ ಅಂದರೆ ಫ್ರೆಶ್ ಅಪ್ ಆಗಿ ಹಾಗೆಯೇ ಅವನು ಎಕ್ಸಸೈಸ್ ಎಲ್ಲ ಮುಗಿಸಿ ಈಗ ತಿಂಡಿಗಂತ ಕೂತ್ಕೊಂಡಿದ್ದಾನೆ. ನಾನು ತಿಂಡಿ ತಿನ್ನಿಸ್ತಾ ಇದ್ದೀನಿ. ಮಾರ್ನಿಂಗ್ ಇವನಿಗೆ ನಾನೇ ತಿಂಡಿ ತಿನ್ನಿಸಿ ಕಳಿಸೋದು. ಅಂದರೆ ಅವ್ನು ಸ್ಕೂಲಿಗೆ ಹೊರಡುವಾಗ ನನಗೇನೋ ಒಂದು ತಿಂಡಿ ತಿನ್ನಿಸಿ ಕಳಿಸಿದರೆ ನನಗೇನೋ ಸಮಾಧಾನ ಇಲ್ಲ ಅಂತ ಅಂದರೆ ಅಷ್ಟೊಂದು ಸಮಾಧಾನ ಅಂತ ಅನ್ನಿಸ್ತಾನೆ ಇರೋಲ್ಲ. ಕೆಲವೊಮ್ಮೆ ಅವನೇ ತಿಂತಾನೆ. ಯಾಕಂತಂದರೆ ನನಗೆ ಕೆಲವೊಮ್ಮೆ ಡಿಂಪು ಬೇಗನೆ ಎದ್ಬಿಡ್ತಾನೆ, ಅವಾಗ ತುಂಬ ರಗಳೆ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಅವನೇ ಅವಾಗ ತಿಂಡಿ ಹಾಕ್ಕೊಂಡು ತಿಂತಾನೆ. ನೋಡಿ ಈಗ ಸೂಪರಾಗಿದೆ ಅಂಥೇಳಿ ತೋರಿಸ್ತಾ ಇದ್ದಾನೆ. ಅವನಿಗೆ ಈ ಒಂದು ತಿಂಡಿ ತುಂಬ ಇಷ್ಟ. ಅವನು ತಿಂಡಿ ಮುಗಿಸಿ ರೆಡಿ ಆಗಲಿಕ್ಕೆ ಅಂತ ಹೋದ. ನಾನೀಗ ಬಾಕ್ಸಿಗೆ ತಿಂಡಿ ಹಾಕ್ತಾಯಿದ್ದೀನಿ. ಇದು ಬೇರೆ ತಟ್ಟೆಯಲ್ಲಿ ಸ್ವಲ್ಪ ತಣ್ಣ ಆಗಲಿಕ್ಕೆ ಅಂಥೇಳಿ ಹಾಕಿಟ್ಟಿದ್ದೆ. ಬಿಸಿನೇ ಹಾಕಿದಾಗ ಅಷ್ಟೊಂದು ಚೆನ್ನಾಗಂತ ಅನಿಸಲ್ಲ. ಯಾವುದೇ ತಿಂಡಿಗಳನ್ನಾದರೂ ಸ್ವಲ್ಪ ತಣ್ಣ ಮಾಡಿ ಹಾಕಿದಾಗ ಅದು ಬೇಗನೆ ಹಾಳಾಗಲ್ಲ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ. ಒಮ್ಮೆ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆ ಮಾಡಿಕೊಡಿ, ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಯಾಕಂತಂದರೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಹಾಗೆ ಇವತ್ತು ನಾನು ನನ್ನ ಮಗನಿಗೆ ಆರೆಂಜ್ ಹಾಕಿ ಕಳಿಸ್ತಾ ಇದ್ದೀನಿ ಫ್ರೂಟ್ನ. ಅವರಿಗೆ ಡೈಲಿ ಒಂದೊಂದು ಯಾವುದಾದ್ರು ಒಂದು ಫ್ರೂಟ್ಸ್ನ ಹಾಕಿ ಕಳಿಸ್ಬೇಕು. ಅದಕ್ಕೋಸ್ಕರ ಆರೆಂಜ್ನ ಹಾಕ್ತಾಯಿದ್ದೀನಿ. ಈಗ ಅವನ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಹಾಗೆಯೇ ಬ್ಯಾಗಿಗೆಲ್ಲ ಹಾಕಿ ನೀರೆಲ್ಲ ಹಾಕಿ ಇಟ್ಟಿದ್ದೀನಿ. ಈಗ ರೆಡಿ ಆದ. ಈಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ನಾವು. ಸ್ಕೂಲಿಗೆ ಹೋಗೋಕ್ಕೇನು ರಗಳೆ ಮಾಡಲ್ಲ, ಖುಷಿಯಿಂದ ಹೋಗ್ತಾನೆ. ಇಲ್ಲಿ ನೋಡಿ ಡಿಂಪು ಎದ್ದು ಬಂದ. ಈಗ ಮಗನ ಸ್ಕೂಲಿಗೆ ಕಳಿಸಿ ಹಾಗೆ ಮನೆ ಕೆಲಸ ಎಲ್ಲ ಮುಗಿಸಿ ನಂದು ಸ್ನಾನ ಎಲ್ಲ ಆಗಿತ್ತು. ಅಷ್ಟರೊಳಗೆ ಡಿಂಪು ಎದ್ದ. ಹೆಲೋ, ಗುಡ್ ಮಾರ್ನಿಂಗ್. Look at here. Say hi. Say hi. ನಮ್ಮ ಮನೆಯವರು ನೈಟ್ ಡ್ಯೂಟಿಗೆ ಮುಗಿಸ್ಕೊಂಬಂದು ಟಿಫನ್ ಎಲ್ಲ ಮುಗಿಸಿ ಹೋಗಿ ಮಲಗಿದ್ರು. ನಾನು ಡಿಂಪು ಇಲ್ಲಿ ಆಡ್ತಾ ಕೂತ್ಕೊಂಡಿದ್ವಿ. ಕಂದ ಬರೋ ತನಕ ಈ ರೀತಿಯೇ ಸುಮಾರು ಹೊತ್ತೆಲ್ಲ ಆಟ ಆಡ್ತಾ ಇದ್ವಿ. ಸುಮ್ಮನೆ ಕೂತ್ಕೊಂಡ್ರೆ ಫೋನ್ ಕೇಳ್ತಾನೆ ಅಂತೇಳಿ ಈ ರೀತಿಲಿ ಆಟ ಆಡಿಸ್ತಾ ಕೂತ್ಕೊಂಡಿದ್ದೆ. ಹೀಗೆ ಆಟ ಆಡ್ತಾ ಇದ್ದ 1 ಗಂಟೆ ತನಕ. ಆ ನಂತರ ಅವ್ರ ಅಣ್ಣ ಬರೋ ಟೈಮ್ ಆಗ್ತಾ ಇತ್ತು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾನೆ. ನೋಡಿ ಈಗ ಜಾರ ಬಂಡಿ ಆಡ್ತಾ ಇದ್ದಾನೆ ಆ ಸೋಫಾ ಮೇಲೇ. I'm here. Let's go. ಅವನ ಜೊತೆ ಕುತ್ಕೊಂಡು ಆಟ ಆಡಿಲ್ಲ, ಇಲ್ಲ ಅವನಿಗೆ ಏನಾದರೂ ಆಟ ಆಡ್ಲಿಕ್ಕೆ ಕೊಟ್ಟಿಲ್ಲ ಅಂತ ಅವನಿಗೆ ನೆನಪಾಗೋದೇ ಫೋನು. ಅದಕ್ಕೋಸ್ಕರ ಈ ರೀತಿ ಆಟ ಆಡಿಸ್ತಾ ಕೂತ್ಕೊಂಡಿರ್ತೀನಿ. ಹಾಗೆ ನನಗೂ ಸ್ವಲ್ಪ ಎಡಿಟಿಂಗ್ ಎಲ್ಲ ಕೆಲಸ ಇರುತ್ತೆ, ಅದು ಮಾಡ್ಕೊಳ್ತಾ ಅವನ ಹತ್ರ ಹೀಗೆ ಆಟ ಆಡ್ತಾ ಕೂತ್ಕೊಂಡಿರ್ತೀನಿ. ಇದೆಲ್ಲ ಆಟ ಆಡೋ ಅಂಥದ್ದು ಅವನು ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ. ಇವತ್ತು ಅವ್ರ ಅಣ್ಣ ಸ್ಕೂಲಿಗೆ ಹೋಗಿದ್ದರಿಂದ ಅವನಿಗೆ ತುಂಬ ಬೇಜಾರಾಗಿದೆ. ಹಾಗೆ ಕೂತ್ಕೊಂಡು ಅಣ್ಣ ಅಣ್ಣ ಅಂತ ಕೇಳ್ತಾನೆ ಇದ್ದ. ಅವ್ರ ಅಣ್ಣಗೇನು ಬೇಜಾರಿಲ್ಲ, ಅವನು ಸ್ಕೂಲಿಗೆ ಹೋಗೋಕ್ಕೆ ತುಂಬ ಇಷ್ಟಪಟ್ಟೆ ಹೋಗ್ತಾರೆ. ಬಟ್ ಇವನಿಗೆ ಅಣ್ಣ ಇಲ್ದೇ ಬೇಜಾರಾಗ್ತಿತ್ತು. ಅದಕ್ಕೋಸ್ಕರ ನಾನು ಈ ರೀತಿ ಆಟ ಆಡಿಸ್ತಾ ಕೂತ್ಕೊಂಡಿದ್ದೆ.
ಮಧ್ಯಾಹ್ನ 1 ಗಂಟೆ ಆಗ್ತಾ ಇತ್ತು. ಏನಾದರೂ ಒಂದು ಸ್ವೀಟ್ ತಿನ್ನೋಣ ಅಂತ ಕ್ರೇವಿಂಗ್ ಆಗ್ತಿತ್ತು. ಅದಕ್ಕೆ ನಮ್ಮ ಕಡೆ ಎಲ್ಲ ಮಾಡುವಂತಹ ಈ ಒಂದು ರೆಸಿಪಿನ ಮಾಡ್ತಾ ಇದ್ದೆ. ಇದು ನನ್ನ ಮಕ್ಳಿಗೂ ಇಷ್ಟ ಆಗುತ್ತೆ. ಹಾಗೆ ಈಗ ಮಾಡಿಕೊಡೋಣ ಅಂಥೇಳಿ ತುಂಬ ಕ್ವಿಕ್ಕಾಗೂ ಆಗುತ್ತೆ ಅಂಥೇಳಿ ಮಾಡ್ತಾ ಇದ್ದೆ. ಇದನ್ನು ನಾವು ಶಾವಿಗೆ ಬಸಿಯೋದು ಅಂತ ಹೇಳ್ತೀವಿ. ಈಗ ನಾನು ಇದಕ್ಕೆ ನೀರನ್ನು ಕುದಿಲಿಕ್ಕೆ ಇಟ್ಟು ಅದಕ್ಕೆ ಬೆಲ್ಲವನ್ನು ಹಾಕಿದ್ದೀನಿ ಒಂದು ಪಾತ್ರೆಯಲ್ಲಿ. ಹಾಗೆ ಒಂದು ಪಾತ್ರೆಯಲ್ಲಿ ಶಾವಿಗೆಯನ್ನು ಬೇಯಿಸಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ಇದು ಮಾಮೂಲಿ ಇದನ್ನು ಹಸಿ ಶಾವಿಗೆಯನ್ನು ತೊಗೊತಾರೆ, ಬಟ್ ನನಗಿಲ್ಲಿ ಅದು ಅವೈಲೇಬಲ್ ಇಲ್ಲ. ಅದಕ್ಕೋಸ್ಕರ ನಾನು ಹುರಿದಿರೋವಂಥ ಶಾವಿಗೆಯನ್ನೇ ತೊಗೊಂಡಿದ್ದೀನಿ. ಇದು ಚೆನ್ನಾಗಾಗತ್ತೆ. ಇನ್ನು ಶ್ರಾವಣ ಶುರು ಆಯ್ತಲ್ಲ, ಈ ರೀತಿಯಾಗಿ ಶಾವಿಗೆ ಬಸ್ಕೊಂಡು ವಾರ ಮಾಡುವಂಥದ್ದೆಲ್ಲ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಅದು ಯಾಕೋ ನೆನಪಾಯಿತು, ಅದಕ್ಕೆ ಸ್ವೀಟ್ ಏನಾದ್ರು ಬೇಕು ಅಂತಲೂ ಅನಿಸ್ತಾ ಇತ್ತು. ಅದಕ್ಕೆ ಈ ರೆಸಿಪಿ ಮಾಡ್ತಾಯಿದ್ದೀನಿ. ನೋಡಿ, ಈಗ ಶಾವಿಗೆ ಎಲ್ಲ ಬೆಂದಿದೆ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಹಾಗೆಯೇ ನಾವು ಇಟ್ಟಿರೋವಂಥ ಬೆಲ್ಲದ ನೀರು ಸಮೇತ ಆಗಿದೆ. ಇದು ಹುರಿಗಡಲೆ ಪುಡಿ, ಹುರಿಗಡಲೆ ಹಾಗೆಯೇ ಸ್ವಲ್ಪ ಸಕ್ಕರೆ, ಒಂದು ಏಲಕ್ಕಿ ಹಾಕಿ ಮಾಡ್ಕೊಂಡಿರೋ ಅಂಥದ್ದು. ಈಗ ನೋಡಿ, ಈಗ ಈ ಶಾವಿಗೆನೂ ಸಮೇತ ಬೆಂದಿದೆ. ಈಗ ನೀರನ್ನು ಇದರಿಂದ ಸಪ್ರೇಟ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಸ್ಟ್ರೈನರಲ್ಲೂ ಕೂಡ ಹಾಕ್ಬೋದು, ಅದು ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಇರೋ ಸ್ಟ್ರೈನರು ಸ್ವಲ್ಪ ದೊಡ್ಡ ಇರೋದ್ರಿಂದ ಅದು ಸರಿ ಆಗೋಲ್ಲ. ಅದಕ್ಕೋಸ್ಕರ ನಾನು ಟೀ ಸ್ಟ್ರೈನ್ ಮಾಡ್ತೀವಲ್ಲ ಅದರಿಂದ ತೊಗೊಂಡು ಮಾಡ್ಕೊಂಡಿದ್ದೆ. ನೋಡಿ, ಎಲ್ಲ ನೀರೆಲ್ಲ ಸಪ್ರೇಟ್ ಆಗಿದೆ. ಇದು ಕ್ಲಿಯರ್ ಆಗಿದೆ. ನೋಡಿ, ಈಗ ರೆಡಿ ಆಗಿದೆ. ಬೆಲ್ಲದ ನೀರು ರೆಡಿ ಇದೆ, ಹಾಗೆ ಶಾವಿಗೆನೂ ರೆಡಿ ಇದೆ, ಹಾಗೆ ನಾವು ಮಾಡಿಟ್ಟಿರುವಂಥ ಪುಡಿನೂ ಕೂಡ ರೆಡಿ ಇದೆ. ಇದು ಹುರಿಗಡಲೆ ಪುಡಿ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆಯೂ ಕೂಡ ತಿನ್ಬೋದು. ನನ್ನ ಮಗ ಈಗ ಸ್ಕೂಲಿಂದ ಬಂದ, ಅವನು ಬರ್ತಾನೆ ಅಂತಲೇ ರೆಡಿ ಮಾಡಿದ್ದೆ. ಅವ್ನು ಬರೋದು 1:15, 1:45 ಆಗುತ್ತೆ. ನೋಡಿ ಎಷ್ಟು ಹ್ಯಾಪಿಯಾಗಿದ್ದಾನೆ ಅಂಥೇಳಿ. ಸ್ಕೂಲಿಗೆ ಹೋಗಲಿಕ್ಕೆ ಬರಲಿಕ್ಕೆ ಏನೂ ತೊಂದರೆ ಇಲ್ಲ. ನೋಡಿ, ಶೂನೆಲ್ಲ ತೆಗ್ದಿಟ್ಟಿದ್ದಾನೆ. ಹಾಗೆ ಈಗ ಕೂತ್ಕೊಂಡು ಅವನ ತಮ್ಮ ಏನೇನು ಅವನು ಆಟದ ಐಟಮ್ಸ್ ಎಲ್ಲ ತೆಗ್ದಿದ್ದಾನೆ ಅಂಥೇಳಿ ಎಲ್ಲ ಚೆಕ್ ಮಾಡ್ತಾ ಇದ್ದಾನೆ. ಆಲ್ರೆಡಿ ಅದರಲ್ಲಿ ಒಂದು ಐಟಮ್ಸ್ನ ಅವನು ಎಲ್ಲೋ ಮಿಸ್ ಮಾಡಿಬಿಟ್ಟಿದ್ದ, ಅದಕ್ಕೆ ಸ್ವಲ್ಪ ಎಲ್ಲ ಗಲಾಟೆ ಎಲ್ಲ ಆಯಿತು. ಹಾಗೆಯೇ ಈಗ ಊಟದ ಬಾಕ್ಸ್ ಎಲ್ಲ ತೆಗೆದು ಇಟ್ಟಿದ್ದಾನೆ. ಈಗ ಅವನಿಗೆ ಊಟ ರೆಡಿ ಮಾಡಿ ಕೊಡಬೇಕು. ಈಗ ರೆಡಿ ಮಾಡ್ತಾ ಇದ್ದೀನಿ ಶಾವಿಗೆ. ಹಾಗೆಯೇ ಅದಕ್ಕೀಗ ಬೆಲ್ಲದ ನೀರನ್ನು ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಶಾವಿಗೆ. ಈಗ ಬೆಲ್ಲದ ನೀರನ್ನು ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೀವು ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ. ತುಂಬ ಚೆನ್ನಾಗಾಗತ್ತೆ. ಹಾಗೆ ಇದ್ರ ಮೇಲೆ ಈ ರೀತಿ ಪುಡಿಯನ್ನು ಹಾಕಿ, ಹುರಿಗಡಲೆ ಪುಡಿಯನ್ನು ಹಾಕಿ ಈಗ ತಿನ್ನುವಂಥದ್ದು. ಕೆಲವೊಬ್ರು ಇದಕ್ಕೆ ಹಾಲು ಮತ್ತು ತುಪ್ಪವನ್ನು ಕೂಡ ಹಾಕ್ಕೊಳ್ತಾರೆ. ನನಗೆ ಹಾಲು ತುಪ್ಪ ಅದರಿಂದ ಎಲ್ಲ ದೂರ, ಅದಕ್ಕೋಸ್ಕರ ಈ ರೀತಿಯಾಗಿ ರೆಡಿ ಮಾಡಿಕೊಂಡು ನಾವು ಊಟ ಮಾಡ್ತೀವಿ. ಹಾಗೆ ಮನೆಗೆ ಯಾರಾದರೂ ಗೆಸ್ಟು ಸಡನ್ನಾಗಿ ಬಂದರು ಅಂದರೂ ಕೂಡ ಒಂದು ಸ್ವೀಟ್ ರೆಸಿಪಿನ ಆರಾಮ್ಸಿ ಮಾಡಿಬಿಡ್ಬೋದು. ಕ್ವಿಕ್ಕಾಗಿ ಒಂದು 10 ಮಿನಿಟ್ಸ್ ಒಳಗೆ ಆಗಿಬಿಡತ್ತೆ. ನನ್ನ ಮಗ ಈಗ ಶಾವಿಗೆ ಎಲ್ಲ ತಿಂದು ಮುಗಿಸಿ ಈಗ ಪಾಸ್ತಾವನ್ನು ಹಾಕ್ಕೊಂಡೇನೆ. ಅವ್ನು ಪಾಸ್ತಾ ಅಂದರೆ 3 ಟೈಮ್ಸು ತಿಂತಾನೆ, ಅಷ್ಟು ಇಷ್ಟ. ತುಂಬ ಚೆನ್ನಾಗಾಗಿತ್ತು ಈ ಒಂದು ರೆಸಿಪಿ. ಹೀಗೆ ಪಾಸ್ತಾ ರೆಸಿಪಿ ಆಗಿರ್ಬೋದು, ಹಾಗೆಯೇ ಶಾವಿಗೆ ರೆಸಿಪಿ ಆಗಿರ್ಬೋದು, ತುಂಬ ಚೆನ್ನಾಗಾಗಿತ್ತು. ಒಮ್ಮೆ ಟ್ರೈ ಮಾಡಿ. ತುಂಬ ಕ್ವಿಕ್ಕಾಗಿ ಮಾಡ್ಕೊಳೋ ಅಂಥ ರೆಸಿಪಿಗಳು, ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡಿಬಿಡ್ಬೋದು. ತುಂಬ ಏನೋ ಐಟಮ್ಸ್ಗಳು ಬೇಕಾಗಿರೋದೆಲ್ಲ ಮನೇಲಿ ಏನೆಲ್ಲ ಇರುತ್ತೆ ಆ ಐಟಮ್ಸ್ಗಳನ್ನೇ ಹಾಕಿ ಮಾಡುವಂಥದ್ದು. ಇಷ್ಟು ಆಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಸಿಂಪಲ್ ಲೈಫ್ ಒಮಾನ್ ಅಂತ ಪೇಜ್ ಇದೆ, ಅದನ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.